ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅನ್ಕೋತೀನಿ. ಇವತ್ತು ನಾನು ಬ್ರೆಡ್ ಮಸಾಲ ಮಾಡೋದು ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಜಸ್ಟ್ ನಾ ಒಂದು 4 ಬ್ರೆಡ್ ಸ್ಲೈಸ್ನ ತೊಗೊಂಡಿನಿ. ಈ ಥರ ಎಡ್ಜಸ್ ಎಲ್ಲ ನಾ ಕಟ್ ಮಾಡ್ಕೊಳ್ಳಾಕತ್ತೀನಿ. ನಿಮಗೆ ಬೇಕಿದ್ರೆ ಇಟ್ಕೋರಿ. ಆಮೇಲೆ ಇದು ಎಡ್ಜಸ್ ಏನು ಕಟ್ ಮಾಡಿರ್ತೀವಲ್ಲ, ಇದನ್ನು ಒಗ್ಯಾಕೆ ಹೋಗಬೇಡ್ರಿ. ಇದನ್ನು ಒಂದು ಸರ್ತಿ ಮಿಕ್ಸರ್ನಾಗ ಗ್ರೈಂಡ್ ಮಾಡಿಬಿಟ್ರೆ ಅಂದ್ರೆ ನಿಮ್ಗೆ ಬ್ರೆಡ್ ಕ್ರಮ್ಸ್ ರೆಡಿ ಆಗ್ತಾವೆ. ಯಾವುದನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ವೆಜಿಟೇಬಲ್ಸ್ ಎಲ್ಲ ತಿನ್ನಕ್ಕೆ ಮಕ್ಕಳು ನಕರ ಮಾಡ್ತಿರ್ತಾವಲ್ಲ, ಸೊ ಈ ಥರ ಮಾಡಿಕೊಡೋದ್ರಿಂದ ಅವ್ರು ಈಸಿಲಿ ವೆಜಿಟೇಬಲ್ಸ್ನೂ ತಿಂತಾರೆ. ಸೊ ಇದಕ್ಕೆ ನೋಡ್ಬೋದ, ನಾ ಇಲ್ಲಿ ಒಂದು ಸ್ವಲ್ಪ ಕ್ಯಾಬೇಜ್ ಸಣ್ಣಗೆ ಸ್ಲೈಸ್ ಮಾಡ್ಕೊಂಡಿನಿ. ಹಂಗೆ ಬೀನ್ಸ್, ಕ್ಯಾಪ್ಸಿಕಮ್ಮ ಮತ್ತು ಒಂಚೂರು ಸ್ಪ್ರಿಂಗ್ ಅನಿಯನ್ಸ್ ನನ್ನ ಕಡೆ ಇತ್ತು. ಸೊ ಅದನ್ನು ನಾನು ಎಕ್ದಮ್ ಸಣ್ಣ ಚಾಪ್ ಮಾಡಿ ಇಟ್ಕೊಂಡಿನಿ. ಈಗ ಒಂದು ಕಡಾಯಿ ಒಳಗೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಾಕತ್ತೀನಿ. ಆಮೇಲೆ ಇದು ಬ್ರೆಡ್ನ ನಾ ಏನು ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಕ್ಯೂಬ್ಸ್, ಇದನ್ನು ಒಂಚೂರು ರೋಸ್ಟ್ ಮಾಡ್ಕೋತೀನಿ. ಅಂದರೆ ಬ್ರೆಡ್ ಎಕ್ದಮ್ ಭಾಳ ನರಮ್ ಇರ್ತಾವಲ್ಲ, ಈ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಂಚಿನೆಸ್ ಲೈಕ್ ಬೈಟ್ ಸಿಗ್ತೈತಲ್ಲ, ಭಾಳ ಮಸ್ತ್ ಅನ್ನಿಸ್ತೈತಿ. ಸೊ ಒಂಚೂರು ಬಿಸಿ ಥರ ಮಾಡ್ಕೋರಿ ಸಾಕು, ಎಕ್ದಮ್ ಹೊತ್ಸಾಕೆ ಹೋಗಬೇಡ್ರಿ. ಇಷ್ಟಾದ್ರೆ ಸಾಕು, ಇದನ್ನು ತೆಗೆದು ಬಿಡ್ರಿ. ಈಗ ಮತ್ತು ಅದ ಕಡಾಯಿನಾಗ ಮತ್ತೊಂದು 2 ಟೇಬಲ್ ಸ್ಪೂನ್ ಅಷ್ಟು ನಾ ಇಲ್ಲಿ ಎಣ್ಣೆ ಹಾಕ್ಕೊಳ್ಳಾಕತ್ತೀನಿ. ಇದಕ್ಕೆ ನಾನು ಸಣ್ಣದಾಗಿ ಈರುಳ್ಳಿ ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ಚಾಪ್ ಮಾಡಿ ಇಟ್ಕೊಂಡಿದ್ನಿ. ಸೊ ಅದನ್ನು ಹಾಕ್ಕೊಳ್ಳಾಕತ್ತೀನಿ. ಆಲ್ಮೋಸ್ಟ್ ನಾ ಇಲ್ಲಿ ಎಲ್ಲ ವೆಜಿಟೇಬಲ್ಸ್ನು ಹೈ ಫ್ಲೇಮ್ ಇಟ್ಟು ಸಾಟೆ ಮಾಡ್ಕೊಳ್ಳಾಕತ್ತೀನಿ, ಬಿಕಾಸ್ ನಂಗೆ ಆ ಕ್ರಂಚಿನೆಸ್ ಬೇಕಂತ ಹೇಳಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಾಕತ್ತೀನಿ. ಸೊ ನಿಮಗೆ ಬೇಕಂದ್ರೆ ನೀವು ಇದನ್ನು ಹೆಚ್ಚಿನೂ ಹಾಕ್ಕೋಬೋದು, ಬಟ್ ಯೂಶ್ವಲಿ ಎಕ್ದಮ್ ಸಿಂಪಲ್ ಕೆಲಸ ಅಂದ್ರೆ ಪೇಸ್ಟ್. ಸೊ ನಾ ಅದನ್ನು ಹಾಕ್ಕೊಳತ್ತೀನಿ. ಈಗ ಇದಕ್ಕೆ ನಾ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋತೀನಿ. ಸೊ ಕ್ಯಾಪ್ಸಿಕಮ್ಮ, ಬೀನ್ಸ್ ಮತ್ತು ಇದಕ್ಕೆ ಕ್ಯಾಬೇಜ್ ನಾ ಹಾಕ್ಕೊಳಕತ್ತೀನಿ. ಇದನ್ನು ಎಕ್ದಮ್ ಹೈ ಫ್ಲೇಮ್ ಒಳಗಿಟ್ಟು ನಾ ಸಾಟೆ ಮಾಡ್ಕೋತೀನಿ. ಭಾಳಷ್ಟನ್ನು ಕುದಿಸಿ ಎಕ್ದಮ್ ಇದನ್ನು ಸಾಫ್ಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ದ ಕ್ರಂಚಿನೆಸ್ನ ಮೇಂಟೈನ್ ಮಾಡಿರಿ ಆದಷ್ಟು. ಸೊ ಇದನ್ನು ಚೆಂದಂಗೆ ಈಗ ಒಂದು ಸರ್ತಿ ನಾ ಇಲ್ಲಿ ಫ್ರೈ ಮಾಡ್ಕೊಳಕತ್ತೀನಿ. ಸೊ ಈಗ ಇದಕ್ಕೆ ಒಂದು ಅರ್ಧ ಟೊಮೆಟೊ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಾಕತ್ತೀನಿ. ಸೊ ನೋಡ್ಬೋದು ಎಷ್ಟು ಕಲರ್ಫುಲ್ ಕಾಣಕತ್ತೈತಲ್ಲ ಎಲ್ಲ ವೆಜಿಟೇಬಲ್ಸು. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ನಾ ಅಷ್ಟು ಉಪ್ಪು ಹಾಕ್ಕೊಳ್ಳಾಕತ್ತೀನಿ. ಆದಷ್ಟು ಉಪ್ಪು ಕಮ್ಮಿ ಹಾಕೋರಿ, ಯಾಕಂದರೆ ಸಾಸ್ ಆ್ಯಡ್ ಮಾಡ್ತೀವಲ್ಲ, ಸಾಸ್ ಒಳಗೂ ಉಪ್ಪು ಇರ್ತಾವೆ. ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಳ್ಳಾಕತ್ತೀನಿ. ಹಂಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಧನಿಯಾ ಪೌಡರ್ನು ಹಾಕ್ಕೊಳ್ಳಾಕತ್ತೀನಿ. ಒಂಚೂರು ಇಲ್ಲಿ ನಾನು ಖಾರದ ಪುಡಿ ಹಾಕ್ಕೊಳ್ಳಾಕತ್ತೀನಿ. ಈಗ ಅಕಸ್ಮಾತ್ ನಿಮ್ಮ ಕಡೆ ಏನಾರ ಪಾವ್ ಭಾಜಿ ಮಸಾಲ ಇತ್ತಂದ್ರೆ ಹಾಕೋರಿ, ಟೇಸ್ಟ್ ಇನ್ನೂ ಭಾಳ ಜಬರ್ದಸ್ತ್ ಬರ್ತೈತಿ. ಸೊ ಈಗ ನೋಡ್ಬೋದ, ನಾ ಇಲ್ಲಿ ಎಲ್ಲನೂ ಒಂದು ಸರ್ತಿ ಚೆಂದಂಗೆ ಇಲ್ಲಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಎಕ್ದಮ್ ಹೈ ಫ್ಲೇಮ್ನಾಗನ ನಾ ಮಾಡ್ಕೊಳಕತ್ತೀನಿ. ಈಗ ಇದಕ್ಕೆ ಸಾಸ್ ಆ್ಯಡ್ ಮಾಡೋಣ. 1 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಡಾರ್ಕ್ ಸೋಯಾ ಸಾಸ್ ಹಾಕ್ಕೊಳತ್ತೀನಿ. ಹಂಗೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಟೊಮೆಟೊ ಕೆಚಪ್ ಹಾಕ್ಕೊಳಕತ್ತೀನಿ. ನಿಮ್ಗೆ ವಿನೆಗರ್ ಅದು ಬೇಕಿದ್ರೆ ಹಾಕೋರಿ. ಅದನ್ನು ಅಮ್ಮು ತಿಂತಾನಂತ ಹೇಳಿ ಆದಷ್ಟು ಒಂದು ಸ್ವಲ್ಪನ ಹಾಕ್ಕೊಳಕತ್ತೀನಿ, ಜಸ್ಟ್ ಟೇಸ್ಟ್ ಸಂಬಂಧ. ಈಗ ಒಂದು ಸರ್ತಿ ಇದೆಲ್ಲ ಚೆಂದಂಗೆ ಹೊಂದ್ಕೋತಂದ್ರೆ ಆವಾಗಲೇ ನಾ ಏನು ಫ್ರೈ ಮಾಡಿ ಇಟ್ಟಿದ್ನಲ್ಲ, ಸೊ ಆ ಒಂದು ಬ್ರೆಡ್ ಸ್ಲೈಸು ಮತ್ತು ಅದ್ರ ಜೊತೆ ಒಂಚೂರು ಸ್ಪ್ರಿಂಗ್ ಆನಿಯನ್ಸ್ ನಾ ಇಲ್ಲಿ ಹಾಕ್ಕೊಳಕತ್ತೀನಿ. ನಾ ಇದಕ್ಕೆ ಇವತ್ತು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಸ್ಪ್ರಿಂಗ್ ಆನಿಯನ್ಸ ಸಾಕಂತ ಅನ್ನಿಸ್ತು ನಂಗೆ. ಸೊ ನಿಮ್ಮ ಕಡೆ ಇದ್ರೆ ನೀವು ಹಾಕೋರಿ, ಚಲೋ ಇರ್ತೈತಿ. ಸೊ ಒಂದು ಸರ್ತಿ ಇದೆಲ್ಲ ವೆಲ್ ಮಿಕ್ಸ್ ಆಯ್ತಂದ್ರೆ ಕಡಾಯಿಂದ ಇಳಿಸ್ಬಿಡ್ರಿ. ಭಾಳತ್ತು ಕಡಾಯಿನಾಗ ಇಟ್ರೆ ಬ್ರೆಡ್ ಎಕ್ದಮ್ ಸಾಫ್ಟ್ ಆಗಿಬಿಡ್ತಾವೆ. ಸೊ ಎಕ್ದಮ್ ಸಾಫ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ನೋಡ್ಬೋದು ನಾ ಇಲ್ಲಿ ಡಿಶ್ ಔಟ್ ಮಾಡ್ಕೊಂಡಿನಿ. ಇದ್ರ ಮೇಲೆ ಇನ್ನೊಂಚೂರು ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಳತ್ತೀನಿ. ಹಂಗೆ ಒಂಚೂರು ನಾ ಇಲ್ಲಿ ಎಳ್ಳು ಹಾಕ್ಕೊಳಕತ್ತೀನಿ. ಟೇಸ್ಟ್ ಜಬರ್ದಸ್ತ್ ಇರ್ತೈತಿ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಆದಷ್ಟು ಜಾಸ್ತಿ ನೀವು ಶೇರ್ ಮಾಡಿರಿ ಎಲ್ಲ ಫ್ರೆಂಡ್ಸ್ಗೂ. ಸೊ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಸೊ ನೋಡ್ಬೋದಾ, ಮಳೆಯಾಗೆ ಎಕ್ದಮ್ ಮಸ್ತ್ ಮಸಾಲ ಬ್ರೆಡ್ ರೆಡಿ ಆಯ್ತು. ಸೊ ಲೆಟ್ಸ್ ಎಂಜಾಯ್.